ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಅಧ್ಯಾಯ 4 ಭೂಸ್ವರೂಪಗಳು. ಭೂಸ್ವರೂಪಗಳು ಎಂದರೆ ಭೂಮಿಯ ಮೇಲ್ಮೈ ಮೇಲೆ ಕಂಡುಬರ್ತಕ್ಕಂಥ ನೈಸರ್ಗಿಕ ಲಕ್ಷಣಗಳನ್ನು ಭೂಸ್ವರೂಪಗಳೆಂದು ಕರೆಯಲಾಗ್ತಾ ಇದೆ. ಹೀಗೆ ಕಂಡುಬರ್ತಕ್ಕಂಥ ಈ ಲಕ್ಷಣಗಳು ಅಥವಾ ಭೂಸ್ವರೂಪಗಳು ಇಲ್ಲಿ ಸ್ವಾಭಾವಿಕವಾಗಿ ಶಿಲೆಗಳು ಮತ್ತು ಶಿಲಾವಸ್ತುಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸ್ವರೂಪಗಳಾಗಿರ್ತಾ ಇವೆ. ಇಂಥ ಭೂಸ್ವರೂಪಗಳು ಭೂಮಿ ಮೇಲೆ ಸಾಕಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಕಂಡುಬರ್ತಕ್ಕಂಥ ನೈಸರ್ಗಿಕ ಲಕ್ಷಣಗಳಲ್ಲಿ ಕೇವಲ ಪರ್ವತ ಮತ್ತು ಮೈದಾನ, ಪ್ರಸ್ಥಭೂಮಿ ಅಂತಕ್ಕಂಥವುಗಳಷ್ಟೇ ಅಲ್ಲ, ಇತರ ಚಿಕ್ಕಪುಟ್ಟ ಭೂಸ್ವರೂಪದ ಲಕ್ಷಣಗಳನ್ನು ಕೂಡ ಇಲ್ಲಿ ನಾವು ವೀಕ್ಷಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ಈ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಅಥವಾ ಸ್ವಾಭಾವಿಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಭೂಮಿಯ ಮೇಲ್ಮೈನ ಸ್ವರೂಪಗಳಲ್ಲಿ ಪರ್ವತಗಳು, ಪ್ರಸ್ಥಭೂಮಿಗಳು ಹಾಗೂ ಮೈದಾನಗಳು ಪ್ರಮುಖ ಭೂಸ್ವರೂಪಗಳನ್ನಾಗಿ ಇಲ್ಲೇ ನಾವು ಗುರುತಿಸಬಹುದು. ಇವುಗಳಲ್ಲದೆ ಚಿಕ್ಕ ಗಾತ್ರದ ಸ್ವರೂಪದಲ್ಲಿರ್ತಕ್ಕಂಥ ಗುಡ್ಡಗಳಿರ್ಬೋದು, ದಿನ್ನೆಗಳು, ಕಣಿವೆಗಳು, ತಗ್ಗು ಪ್ರದೇಶಗಳು ಇವು ಕೂಡ ಈ ಭೂಮಿಯ ಮೇಲ್ಮೈನ ಸ್ವರೂಪಗಳಾಗಿ ಅಥವಾ ಸ್ವಾಭಾವಿಕ ಲಕ್ಷಣಗಳಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಭೂವಿಜ್ಞಾನಿಗಳ ಅಭಿಪ್ರಾಯದಂತೆ ಈ ಭೂಸ್ವರೂಪಗಳು ನಿರ್ಮಾಣಗೊಳ್ತಕ್ಕಂಥದ್ದಕ್ಕೆ ಇಲ್ಲಿ ಅನೇಕ ಒಂದು ಶಕ್ತಿಗಳು ಇಲ್ಲೇ ಪೂರಕವಾಗಿ ಇಲ್ಲೇ ಕಂಡುಬರ್ತಾ ಇವೆ. ಅವುಗಳು ಯಾವುವು ಅಂದರೆ, ಈ ಭೂಮಿಯ ಮೇಲ್ಭಾಗದಲ್ಲಿ ಇಲ್ಲಿ ಸ್ವಾಭಾವಿಕವಾಗಿ ಈ ಭೂಮಿಯ ಮೇಲ್ಮೈ ಸ್ವರೂಪಗಳನ್ನು ನಿರ್ಮಿಸುವಂಥ ಅಥವಾ ಅವುಗಳನ್ನು ವಿರೂಪಣೆಗೊಳಿಸುವಂಥ ಒಂದು ಶಕ್ತಿ ಏನು ಕಂಡು ಬರ್ತಾ ಇದೆ, ಅಂಥ ಒಂದು ಭೂಮಿಯ ಮೇಲ್ಮೈನ ಬಾಹ್ಯ ಶಕ್ತಿ ಈ ಭೂಸ್ವರೂಪಗಳ ನಿರ್ಮಾಣಕ್ಕೆ ಪೂರಕವಾದಂಥ ಒಂದು ಕಾರಣವಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಭೂಮಿಯ ಒಳಭಾಗದಲ್ಲಿ ಉದ್ಭವಿಸ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಈ ಭೂಮಿಯ ಮೇಲ್ಮೈ ಸ್ವರೂಪವನ್ನು ನಿರ್ಮಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳಲ್ಲಿ ಅವು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ಅವು ಹೊಂದಿರ್ತಾ ಇವೆ. ಹೀಗೆ ಈ ಭೂಮಿಯ ಮೇಲ್ವಲಯದಲ್ಲಿ, ಭೂಮಿಯ ಆಳಭಾಗದಲ್ಲಿ ಉದ್ಭವಿಸ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಒಂದು ಅರ್ಥದಲ್ಲಿ ಇವತ್ತು ನಾವು ಭೂರಚನಾ ಪ್ರಕ್ರಿಯೆಗಳು ಎಂದು ಅವುಗಳನ್ನು ಕರೀತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಅಂಥ ಭೂರಚನಾ ಪ್ರಕ್ರಿಯೆಗಳನ್ನು ಕುರಿತು ಇಲ್ಲೇ ನಾವು ತಿಳಿಯೋಣ. ಭೂರಚನಾ ಪ್ರಕ್ರಿಯೆಗಳು. ಭೂರಚನಾ ಪ್ರಕ್ರಿಯೆಗಳೆಂದರೆ ಈ ಭೂಮಿ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಭೂಸ್ವರೂಪಗಳ ನಿರ್ಮಾಣಕ್ಕೆ ಅಥವಾ ಜನಿಸುವುದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥ ನೈಸರ್ಗಿಕ ಒಂದು ಕ್ರಿಯೆಗಳಿಗೆ ನಾವು ಭೂರಚನಾ ಪ್ರಕ್ರಿಯೆಗಳೆಂದು ಇಲ್ಲಿ ಕರೀತಾ ಇದ್ದೇವೆ. ಇಂಥ ಭೂರಚನಾ ಪ್ರಕ್ರಿಯೆಗಳು ಇಲ್ಲಿ ಏರ್ಪಡೋದ್ರಿಂದ ಭೂಮಿಯ ಮೇಲ್ವಲಯದಲ್ಲಿ ಅಥವಾ ಮೇಲ್ಮೈ ಮೇಲೆ ನಾನಾ ರೀತಿಯ ಭೂ ಸಾದೃಶ್ಯಗಳು ನಿರ್ಮಾಣಗೊಳ್ತಕ್ಕಂಥದಕ್ಕೆ ಇಲ್ಲಿ ಸಾಧ್ಯ ಆಗಿರ್ತಾ ಇದೆ. ಇಲ್ಲಿ ಭೂರಚನಾ ಸ್ವರೂಪಗಳು ನಿರ್ಮಾಣಗೊಳ್ತಕ್ಕಂಥದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಎರಡು ರೀತಿಯ ಪ್ರಕ್ರಿಯೆಗಳನ್ನು ಇಲ್ಲೇ ಗುರುತಿಸಲಾಗ್ತಾ ಇದೆ. ಒಂದು ಅಂತರ್ಜನಿತ ಶಕ್ತಿ ಅಂತಕ್ಕಂಥದ್ದು ಅಥವಾ ಆಂತರಿಕ ಶಕ್ತಿ ಅನ್ನುವಂಥದ್ದು, ಮತ್ತೊಂದು ಬಹಿರ್ಜನಿತ ಶಕ್ತಿ ಅಥವಾ ಬಾಹ್ಯ ಶಕ್ತಿಗಳು. ಇವು ಭೂಮಿಯ ಮೇಲ್ಮೈ ಮೇಲೆ ನಿರ್ಮಾಣಗೊಳ್ತಕ್ಕಂಥದ್ದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗೊಳಗಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಒಂದು ಕರ್ತೃಗಳಾಗಿ ಇವತ್ತು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳೇ, ಅಂಥ ಈ ಭೂರಚನಾ ಪ್ರಕ್ರಿಯೆಗಳನ್ನು ಕುರಿತು ಇಲ್ಲೇ ನಾವು ತಿಳಿಯೋಣ. ಮೊದಲೇದು ಆಂತರಿಕ ಶಕ್ತಿ ಅಥವಾ ಅಂತರ್ಜನಿತ ಶಕ್ತಿ ಅಂತ ಇಲ್ಲೇನೋ ನಾವು ಕರೀತಾ ಇದ್ದೇವೆ. ಈ ಅಂತರ್ಜನಿತ ಶಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಇಲ್ಲೇ ತಿಳಿಯೋಣ. ಭೂಮಿಯ ಆಳಭಾಗದಲ್ಲಿ ಉದ್ಭವಿಸ್ತಕ್ಕಂಥ ರಚನಾತ್ಮಕ ಒಂದು ಪ್ರಕ್ರಿಯೆಗಳಿಗೆ ಅಂತರ್ಜನಿತ ಶಕ್ತಿಗಳು ಎಂದು ಕರಿತಾ ಇದ್ದೇವೆ. ಉದಾಹರಣೆಗೆ ಭೂಕಂಪನ ಇರ್ಬೋದು ಮತ್ತು ಜ್ವಾಲಾಮುಖಿಗಳಿರ್ಬೋದು. ಇಲ್ಲಿ ಭೂಕಂಪನಗಳು ಭೂಮಿಯ ಆಳದಲ್ಲಿ ಉದ್ಭವಿಸ್ತಕ್ಕಂಥ ಒಂದು ರಚನಾತ್ಮಕ ಒಂದು ಕ್ರಿಯೆಯಾಗಿದ್ದು, ಅದು ಉದ್ಭವಿಸಿದಾಗ ಭೂಮಿಯ ಮೇಲ್ವಲಯದಲ್ಲಿ ಅಥವಾ ಭೂಮಿಯ ಆಳದಲ್ಲಿ ನಾನಾ ರೀತಿಯ ಒಂದು ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಇದರಿಂದ ಈ ಭೂಮಿಯ ಮೇಲ್ವಲಯದಲ್ಲಿ ಒಂದು ವಿಶೇಷವಾದಂಥ ಒಂದು ನೈಸರ್ಗಿಕ ಒಂದು ಭೂ ಸ್ವರೂಪ ಅಲ್ಲಿ ನಿರ್ಮಾಣಗೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ತನ್ನ ಕಾರ್ಯಾಚರಣೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಭೂಗರ್ಭದಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ತಪ್ತ ಶಿಲಾಪಾಕ ಅದು ಆಂತರಿಕ ಒತ್ತಡಕ್ಕೆ ಒಳಪಟ್ಟು ಭೂಮಿಯ ಹೊರದ್ವಾರದ ಕಡೆಗೆ ಸಾಗಿ ಬರ್ತಕ್ಕಂಥ ಒಂದು ಕ್ರಿಯೆಗೆ ಒಳಗಾಗ್ತಾ ಇದೆ. ಆ ಸಂದರ್ಭದಲ್ಲಿ
ಅಗಾಧವಾದಂಥ ಲಾವಾರಸವು ಹರಿದು ಬರ್ತಕ್ಕಂಥ ಮಾರ್ಗದಲ್ಲಿರುವಂಥ ಈ ಶಿಲಾಮಯ ವಸ್ತುಗಳನ್ನು ಅಗಾಧ ಪ್ರಮಾಣದಲ್ಲಿ ಭೂಮಿಯ ಹೊರದ್ವಾರದ ಕಡೆಗೆ ಸಾಗಿಸಿಕೊಂಡು ಬಂದು ಹೊರ ಚಿಮ್ಮಲ್ಪಟ್ಟಾಗ, ಹೊರಗೆ ಎಸೆಯಲ್ಪಟ್ಟಾಗ ಅಂಥ ಭೂಗರ್ಭದ ವಸ್ತುಗಳು ಆ ಜ್ವಾಲಾಮುಖಿಯ ಹೊರದ್ವಾರದ ಸುತ್ತಲೂ ವಿಸ್ತರಿಸಿಕೊಂಡು ನಾನಾ ರೀತಿಯ ಒಂದು ಭೂಸ್ವರೂಪಗಳು ನಿರ್ಮಾಣಗೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಥ ರೀತಿಯಲ್ಲಿ ಕಂಡುಬರ್ತಕ್ಕಂಥ ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಈ ಭೂಮಿಯ ಮೇಲ್ಮೈ ಮೇಲೆ ನಿರ್ಮಾಣಗೊಳ್ತಕ್ಕಂಥ ಒಂದು ನೈಸರ್ಗಿಕ ಒಂದು ಭೂಸ್ವರೂಪಗಳ ಅಥವಾ ಲಕ್ಷಣಗಳ ಒಂದು ನಿರ್ಮಾಣಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವುಗಳನ್ನು ಗುರುತಿಸೋದ್ರಿಂದ ಇಂಥ ಒಂದು ಶಕ್ತಿಗಳನ್ನು, ಈ ಭೂರಚನಾ ಪ್ರಕ್ರಿಯೆಗಳನ್ನು ಅಂತರ್ಜನಿತ ಶಕ್ತಿಗಳು ಎಂದು ಇಲ್ಲೇ ಕರೆಯಲಾಗ್ತದೆ ಅಥವಾ ಗುರುತಿಸಲಾಗ್ತಾ ಇದೆ ವಿದ್ಯಾರ್ಥಿಗಳೇ. ಮತ್ತೊಂದು ಬಾಹ್ಯ ಶಕ್ತಿ ಅಂತಕ್ಕಂಥದ್ದು ಅಥವಾ ಬಹಿರ್ಜನಿತ ಶಕ್ತಿ ಅಂತಕ್ಕಂಥದ್ದು. ಈ ಭೂಸ್ವರೂಪಗಳ ನಿರ್ಮಾಣಕ್ಕೆ ಕೇವಲ ಅಂತರ್ಜನಿತ ಶಕ್ತಿಗಳು ಅಷ್ಟೇ ಅಲ್ಲ, ಈ ಅಂತರ್ಜನಿತ ಶಕ್ತಿಯಿಂದ ನಿರ್ಮಾಣಗೊಳಿಸಿರ್ತಕ್ಕಂಥ ಲಕ್ಷಣಗಳನ್ನು ಬದಲಾಯಿಸಿಕೊಳ್ತಕ್ಕಂಥ ಅಥವಾ ಬದಲಾವಣೆಗೊಳಿಸ್ತಕ್ಕಂಥ ಶಕ್ತಿ ಇಲ್ಲಿ ಭೂಮಿ ಮೇಲೆ ಇಲ್ಲಿ ಕಂಡುಬರ್ತಕ್ಕಂಥ ಬಹಿರ್ಜನಿತ ಶಕ್ತಿಗಳಿಗೆ ಇವತ್ತು ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಭೂ ಸ್ವರೂಪ ಅಥವಾ ಯಾವುದೇ ಒಂದು ಸ್ವಾಭಾವಿಕ ಲಕ್ಷಣ ಈ ಬಹಿರ್ಜನಿತ ಶಕ್ತಿಯಿಂದ ಅದು ವಿರೂಪಣೆಗೊಳ್ಳುವಂಥ ಸಾಧ್ಯತೆಯೂ ಕೂಡ ಕಂಡುಬರ್ತಾ ಇದೆ. ಇದರಿಂದಾಗಿ ಇಲ್ಲೇ ಭೂಮಿ ಮೇಲೆ ಬೀಸುವಂಥ ಗಾಳಿ ಇರ್ಬೋದು, ಹರಿಯುವಂಥ ನದಿ ಇರ್ಬೋದು, ಚಲಿಸುವಂಥ ಹಿಮ ನದಿ ಇರ್ಬೋದು, ಅದೇ ರೀತಿಯಾಗಿ ಸಾಗರದ ಒಡಲಾಳದಿಂದ ತೀರದ ಕಡೆಗೆ ನಿರಂತರವಾಗಿ ಬಂದು ಅಪ್ಪಳಿಸ್ತಕ್ಕಂಥ ಸಮುದ್ರದ ಅಲೆಗಳಿರ್ಬೋದು, ಇವು ಒಂದಿಲ್ಲ ಒಂದು ರೀತಿಯಲ್ಲಿ ಭೂಮಿಯ ಮೇಲ್ಮೈನ ಲಕ್ಷಣಗಳನ್ನು ವಿರೂಪಣೆಗೊಳಿಸೋದ್ರ ಜೊತೆಗೆ ಒಂದು ವಿಶೇಷವಾದಂಥ ನೂತನ ಒಂದು ನೈಸರ್ಗಿಕ ಒಂದು ಲಕ್ಷಣವನ್ನು, ಭೂಸ್ವರೂಪವನ್ನು ನಿರ್ಮಿಸ್ತಕ್ಕಂಥ ಒಂದು ಸಾಮರ್ಥ್ಯ ಈ ಭೂಮಿಯ ಮೇಲ್ಮೈನ ಒಂದು ಶಕ್ತಿಗಳಿಗೆ, ಬಾಹ್ಯಜನಿತ ಶಕ್ತಿಗಳಿಗೆ ಇವತ್ತು ಸಾಧ್ಯ ಇರ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅಂಥ ಒಂದು ನೈಸರ್ಗಿಕ ಮಾಧ್ಯಮಗಳಾಗಿರ್ತಕ್ಕಂಥ ಬಹಿರ್ಜನಿತ ಶಕ್ತಿಗಳು ಭೂರಚನಾ ಪ್ರಕ್ರಿಯೆಗಳಿಗೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖ ಭೂರಚನಾ ಪ್ರಕ್ರಿಯೆಯಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ ವಿದ್ಯಾರ್ಥಿಗಳೇ. ಭಗ್ನಾವಶೇಷ ಚಲನೆ. ಭಗ್ನಾವಶೇಷಗಳ ಚಲನೆಯು ನೇರವಾಗಿ ಗುರುತ್ವಾಕರ್ಷಣ ಬಲವನ್ನು ಅವಲಂಬಿಸಿರ್ತಾ ಇದೆ. ಈ ಕ್ರಿಯೆಯಲ್ಲಿ ಶಿಲಾ ಭಗ್ನಾವಶೇಷಗಳು ಇಳಿಜಾರಿಗೆ ಅನುಸಾರವಾಗಿ ಸ್ಥಳಾಂತರಗೊಳ್ತಕ್ಕಂಥದ್ದಿಲ್ಲೇ ಕಂಡುಬರ್ತಾ ಇದೆ. ಇದು ಭೂವಸ್ತುಗಳ ಪೋಲಾಗುವಿಕೆಯಾಗಿರುತ್ತದೆ. ಆದರೆ ಇದು ಯಾವುದೇ ಈ ಬಾಹ್ಯ ಜನಿತ ಶಕ್ತಿಗಳನ್ನು ಇದು ಒಳಗೊಂಡಿರುವುದಿಲ್ಲ. ಇಲ್ಲಿ ಭಗ್ನಾವಶೇಷ ಚಲನೆ ಹಾಗೂ ಅವುಗಳಿಂದ ಉತ್ಪತ್ತಿಯಾಗ್ತಕ್ಕಂಥ ಭೂಸ್ವರೂಪಗಳು ವೈವಿಧ್ಯತೆಯಿಂದ ಕೂಡಿರ್ತಾ ಇದೆ. ಭಗ್ನಾವಶೇಷಗಳ ಚಲನೆಯು ಕೆಲವೊಂದು ಪ್ರಮುಖ ಅಂಶಗಳನ್ನು ಅವಲಂಬಿಸಿರುತ್ತದೆ. ಅಂಥ ಅಂಶಗಳು ಯಾವುವೆಂದರೆ, ಒಂದನೇದು ಚಲನೆಗೆ ಒಳಪಟ್ಟ ವಿವಿಧ ಭೂಸ್ವರೂಪಗಳ ವಸ್ತುಗಳ ಪ್ರಕಾರ, ಎರಡನೇದು ಉಂಟಾಗುವ ವಿವಿಧ ಚಲನೆಗಳು, ಮತ್ತು ಮೂರನೇದು ಭೂವಸ್ತುಗಳ ಭೌತಿಕ ಗುಣಧರ್ಮಗಳು. ಇವು ಭಗ್ನಾವಶೇಷ ಚಲನೆಯನ್ನು ಅವಲಂಬಿಸಿರ್ತಕ್ಕಂಥ ಪ್ರಮುಖ ಅಂಶಗಳಾಗಿಯೇ ಗುರುತಿಸಲ್ಪಡ್ತಾ ಇದೆ ವಿದ್ಯಾರ್ಥಿಗಳೇ. ಇಂಥ ಭಗ್ನಾವಶೇಷ ಚಲನೆ ಇಲ್ಲೇ ಭೂಮಿ ಮೇಲೆ ನಡೀತಕ್ಕಂಥ, ಭೂಮಿಯ ಆಳದಲ್ಲಿ ಏರ್ಪಡ್ತಕ್ಕಂಥ ಈ ಬಾಹ್ಯ ಮತ್ತು ಆಂತರಿಕ ಶಕ್ತಿಗಳು ಭೂಮಿ ಮೇಲೆ ಅನೇಕ ಬದಲಾವಣೆಗಳನ್ನು ಉಂಟು ಮಾಡ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕುರಿತು ಇಲ್ಲೇ ನಾವು ನೋಡೋಣ. ಒಂದನೇದಾಗಿ ಇಲ್ಲೇ ಶಿಥಿಲೀಕರಣ. ಆ ಶಿಥಿಲೀಕರಣದ ವಿಚಾರಗಳನ್ನು ಕುರಿತು ಇಲ್ಲೇ ಚರ್ಚಿಸೋಣ. ಶಿಥಿಲೀಕರಣ ಎಂದರೆ ಭೂಮಿಯ ಮೇಲ್ಮೈನ ಘನಶಿಲೆಗಳು ನಾನಾ ರೀತಿಯಲ್ಲಿ ಒಡೆದು ಚೂರಾಗಿ ಕ್ಷಯಿಸಿ ಹೋಗುವಂಥ ಒಂದು ಕ್ರಿಯೆಯಾಗಿದೆ. ಇಂಥ ಒಂದು ಶಿಥಿಲೀಕರಣವು ಅನೇಕ ಕಾರಣಾಂತರಗಳಿಂದಾಗಿ ಇಲ್ಲೇ ಏರ್ಪಡ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ, ಈ ಭೂಮಿಯ ಮೇಲೆ ಹಂಚಿಕೆ ಆಗ್ತಕ್ಕಂಥ ಉಷ್ಣಾಂಶ ಇರ್ಬೋದು, ಒತ್ತಡ ಇರ್ಬೋದು, ಮಳೆ, ಹಿಮ, ಗಾಳಿ, ಸಸ್ಯಗಳು, ಪ್ರಾಣಿಗಳು ಇವೆಲ್ಲವುಗಳು ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಈ ಭೂಮಿಯ ಮೇಲ್ಮೈನ ಘನಶಿಲಾಮಯ ವಸ್ತುಗಳು ಇಲ್ಲೇ ಒಡೆದು ಚೂರಾಗ್ತಕ್ಕಂಥ, ವಿಭಜನೆಗೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗೆ ಪೂರಕವಾಗಿಯೇ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇವುಗಳಿಗಿಂತ ಅತ್ಯಂತ ಕ್ಷಿಪ್ರವಾಗಿ ಈ ಶಿಲಾಮಯ ಭಾಗವನ್ನು ನಾನಾ ರೀತಿಯಲ್ಲಿ ಅವು ಕ್ಷಯಿಸ್ತಕ್ಕಂಥದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ಇಲ್ಲೇ ಅಂಶ ಅಂತಂದರೆ ಮಾನವನು ತನ್ನ ಉಪಯುಕ್ತತೆಗನುಸಾರವಾಗಿ ಅಗಾಧವಾಗಿರ್ತಕ್ಕಂಥ ಶಿಲಾಮಯ ವಸ್ತುಗಳನ್ನು ಇವತ್ತಿನ ದಿವಸ ಇಲ್ಲೇ ಅವುಗಳನ್ನು ಒಡೆದು ಕ್ಷಯಿಸ್ತಕ್ಕಂಥ ಒಂದು ಕ್ರಿಯೆಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವನನ್ನು ಗುರುತಿಸಲ್ಪಟ್ಟಿರ್ತಾ ಇದೆ. ಈ ರೀತಿಯಾಗಿ ಇವತ್ತು ಶಿಥಿಲೀಕರಣ ಏನು ನಡೀತಾ ಇದೆ, ಆ ಶಿಲೆಗಳ ಶಿಥಿಲೀಕರಣಗಳ ಒಂದು ಗುಣಲಕ್ಷಣಗಳನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ದಿವಸ ನಾವಿಲ್ಲೇ ನೋಡಬೇಕಾಗ್ತಾ ಇದೆ.
ಈ ಶಿಲೆಗಳ ಗುಣಲಕ್ಷಣಗಳಾಗಿರ್ತಕ್ಕಂಥ ರಾಸಾಯನಿಕ ಸಂಯೋಜನೆ ಮತ್ತು ಕಾಠಿಣ್ಯತೆ, ಶಿಲೆಗಳ ರಚನೆ, ಶಿಲೆಗಳ ಬಿರುಕುಗಳು ಮತ್ತು ವ್ಯಾಪ್ಯತೆಗಳು ಶಿಲೆಗಳ ಶಿಥಿಲೀಕರಣದ ಮೇಲೆ ಪ್ರಮುಖವಾದಂಥ ಪಾತ್ರವನ್ನು ಅದು ವಹಿಸ್ತಾ ಇದೆ. ಇದರಿಂದಾಗಿ ಇವತ್ತು ಈ ಶಿಲೆಗಳು ನಾನಾ ರೀತಿಯಲ್ಲಿ, ಅಂದರೆ ಒಂದೇ ರೀತಿಯಲ್ಲಿ ಅಲ್ಲ, ನಾನಾ ರೀತಿಯಲ್ಲಿ ಕ್ಷಯಿಸಿ ಹಾಳಾಗ್ತಕ್ಕಂಥದ್ದು ಇಲ್ಲೇ ಕಂಡುಬರ್ತಾ ಇದೆ. ಹಾಗಾದರೆ ಈ ಶಿಥಿಲೀಕರಣ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳಿಯೋಣ. ಶಿಥಿಲೀಕರಣದ ವಿಧಗಳು. ಶಿಥಿಲೀಕರಣ ಅಂತಕ್ಕಂಥದ್ದು 3 ವಿಧಗಳಲ್ಲಿ ಏರ್ಪಡ್ತಾ ಇದೆ, ಅಥವಾ ಶಿಥಿಲೀಕರಣದ ಪ್ರಕ್ರಿಯೆಗಳನ್ನು 3 ರೀತಿಯಲ್ಲಿ ವಿಂಗಡಿಸಲಾಗ್ತಾ ಇದೆ. ಅವುಗಳಂದರೆ, ಒಂದನೇದು ಭೌತಿಕ ಶಿಥಿಲೀಕರಣ, ಎರಡನೇದು ರಾಸಾಯನಿಕ ಶಿಥಿಲೀಕರಣ, ಮೂರನೇದು ಜೈವಿಕ ಶಿಥಿಲೀಕರಣ ಅಂತಕ್ಕಂಥದ್ದು. ಇಲ್ಲಿ ಭೌತಿಕ ಶಿಥಿಲೀಕರಣ ಅಂತಂದರೆ ಭೌತಿಕ ಘಟಕಾಂಶಗಳಿಗೆ ಶಿಲೆಗಳು ಮಣಿದು ಕ್ಷಯಿಸುವುದನ್ನೇ, ಹಾಳಾಗುವುದನ್ನೇ, ಚೂರಾಗುವುದನ್ನೇ, ಒಡೆದು ಹೋಗುವುದನ್ನೇ ನಾವು ಭೌತಿಕ ಶಿಥಿಲೀಕರಣ ಅಂತ ಇಲ್ಲಿ ಕರಿತಾ ಇದ್ದೇವೆ. ಈ ಭೌತಿಕ ಶಿಥಿಲೀಕರಣ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡಿದಾಗ, ಈ ಭೌತಿಕ ಘಟಕಾಂಶಗಳಾಗಿರ್ತಕ್ಕಂಥ ಉಷ್ಣಾಂಶ, ಹಿಮ, ಮಳೆ ಮತ್ತು ಮಾರುತಗಳು, ಸಮುದ್ರದ ಅಲೆಗಳು, ಗುರುತ್ವಾಕರ್ಷಣೆ ಇವು ಒಂದಿಲ್ಲ ಒಂದು ರೀತಿಯಲ್ಲಿ ಆ ಶಿಲೆಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಕೈಗೊಂಡಾಗ ಆ ಶಿಲೆಗಳು ನಾನಾ ರೀತಿಯಲ್ಲಿ ಕ್ಷಯಿಸಿ ಹೋಗ್ತಕ್ಕಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಭೌತಿಕ ಮಾಧ್ಯಮಗಳಿಂದ ಘನ ಶಿಲೆಗಳು ಒಡೆದು ಹಾಳಾಗಿ ಹೋಗುವುದನ್ನೇ, ಕ್ಷಯಿಸುವುದನ್ನೇ, ಚೂರಾಗುವುದನ್ನೇ ಅಥವಾ ನಶಿಸಿ ಹೋಗುವುದನ್ನೇ ಭೌತಿಕ ಶಿಥಿಲೀಕರಣ ಎಂದು ಕರೆಯಲಾಗ್ತಾ ಇದೆ. ಇಂಥ ಒಂದು ಭೌತಿಕ ಶಿಥಿಲೀಕರಣದ ನಂತರ ಮತ್ತೊಂದು ಶಿಥಿಲೀಕರಣದ ಒಂದು ಅರ್ಥವನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ. ರಾಸಾಯನಿಕ ಶಿಥಿಲೀಕರಣ ಅಂತಕ್ಕಂಥದ್ದು ಇದು ಎರಡನೆಯ ಶಿಥಿಲೀಕರಣದ ವಿಧಾನವಾಗಿದ್ದು, ರಾಸಾಯನಿಕ ಪ್ರಕ್ರಿಯೆಗೊಳಪಟ್ಟು ಶಿಲೆಗಳು ಒಡೆದು ಹಾಳಾಗುವುದನ್ನೇ ರಾಸಾಯನಿಕ ಶಿಥಿಲೀಕರಣ ಎಂದು ಕರೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ಮೂರನೆಯ ಮತ್ತೊಂದು ಶಿಥಿಲೀಕರಣದ ವಿಧ ಜೈವಿಕ ಶಿಥಿಲೀಕರಣ. ಸಸ್ಯ ಮತ್ತು ಪ್ರಾಣಿಗಳು ಹಾಗೂ ಮನುಷ್ಯ ಜೀವಿ ಇವು ಒಂದಿಲ್ಲ ಒಂದು ರೀತಿಯಲ್ಲಿ ಆ ಶಿಲೆಗಳನ್ನು ಹಾಳಾಗಿ ಹೋಗ್ತಕ್ಕಂಥದ್ದಕ್ಕೆ ಅಥವಾ ಕ್ಷಯಿಸಿ ಹೋಗುವುದಕ್ಕೆ ಅಥವಾ ಒಡೆದು ಹೋಗುವುದಕ್ಕೆ, ಶಿಲಾಸ್ತರಗಳು ಬಿರುಕುಗೊಂಡು ತುಂಡಾಗಿ ಹೋಗುವುದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಈ ಸಸ್ಯಗಳಿರ್ಬೋದು, ಇತರ ಪ್ರಾಣಿಗಳಿರ್ಬೋದು ಮತ್ತು ಮಾನವನು ಕೂಡ ಅದಕ್ಕೆ ಮುಖ್ಯವಾದಂಥ ಒಂದು ಪೂರಕವಾದಂಥ ಕಾರಣನಾಗಿರ್ಬೋದು. ಇವುಗಳಿಂದ ಇವತ್ತು ಭೂಮಿಯ ಮೇಲ್ಮೈನ ಶಿಲೆಗಳು ಒಡೆದು ಹಾಳಾಗುವುದನ್ನೇ, ಕ್ಷಯಿಸುವುದನ್ನೇ ಅಥವಾ ನಶಿಸಿ ಹೋಗುವುದನ್ನೇ ಜೈವಿಕ ಶಿಥಿಲೀಕರಣ ಎಂದು ಅರ್ಥೈಸಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ಈ 3 ವಿಧದ ಶಿಥಿಲೀಕರಣಗಳನ್ನು ಕುರಿತು ಒಂದೊಂದಾಗಿ ಚರ್ಚಿಸೋಣ. ಒಂದನೇದು ಭೌತಿಕ ಶಿಥಿಲೀಕರಣ. ಯಾವುದೇ ರಾಸಾಯನಿಕ ಬದಲಾವಣೆಯಿಲ್ಲದೆ ಭೌತಿಕ ವಿಧಾನದಿಂದ ಶಿಲೆಗಳು ಒಡೆದು ಚೂರಾಗುವ ಕ್ರಿಯೆಗೆ ಭೌತಿಕ ಶಿಥಿಲೀಕರಣ ಎಂದು ಕರೆಯಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಭೌತಿಕ ಶಿಥಿಲೀಕರಣವು ಮುಖ್ಯವಾಗಿ ಉಷ್ಣಾಂಶ, ಹಿಮ, ಗಾಳಿ, ಸಮುದ್ರದ ಅಲೆಗಳ ಪ್ರಭಾವಕ್ಕೆ ಒಳಪಟ್ಟು ಇಲ್ಲೇ ಅವು ಹಾಳಾಗುವುದನ್ನೇ ಇಲ್ಲೇ ಭೌತಿಕ ಶಿಥಿಲೀಕರಣ ಎಂದು ಕರೆಯಲಾಗ್ತಾ ಇದೆ. ಉಷ್ಣಾಂಶ ಇದು ಯಾವ ರೀತಿಯಾಗಿ ಪೂರಕವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯೋಣ. ಭೂಮಿಯ ಮೇಲ್ಭಾಗದಲ್ಲಿ ಅಧಿಕ ಉಷ್ಣಾಂಶದಿಂದ ಶಿಲೆಗಳು ವಿಕಾಸಗೊಳ್ತಕ್ಕಂಥದ್ದು ಸಾಧ್ಯತೆ ಇರ್ತಾ ಇದೆ. ಯಾವಾಗ ಒಂದು ಶಿಲಾವರ್ಗ ಸೌರ ವಿಕಿರಣತೆಯಿಂದ ಶಾಖವನ್ನು ಪಡೆದುಕೊಳ್ತಾ ಇದೆ, ಆವಾಗ ಅಲ್ಲಿ ಅಧಿಕ ಉಷ್ಣಾಂಶ ಉಂಟಾದಂಥ ಸಂದರ್ಭದಲ್ಲಿ ಆ ಶಿಲೆಗಳು ವಿಕಾಸಗೊಳ್ತಕ್ಕಂಥ ಪ್ರಕ್ರಿಯೆಗೆ ಒಳಗಾಗ್ತಾ ಇದೆ. ಯಾವಾಗ ಕಡಿಮೆ ಉಷ್ಣಾಂಶದಿಂದ ಅವು ಪರಿವರ್ತನೆಗೊಳ್ತಾ ಇದೆ, ಕಡಿಮೆ ಉಷ್ಣಾಂಶವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಆಗ್ತಾ ಇದೆ, ಅಥವಾ ಆ ಶಿಲೆಗಳು ಪಡೆದಂಥ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಆ ಶಿಲೆಗಳು ಸಂಕುಚಿತಗೊಳ್ತಕ್ಕಂಥ ಪ್ರಕ್ರಿಯೆಗೆ ಒಳಪಡ್ತಾ ಇದೆ. ಈ ರೀತಿಯಾಗಿ ಒಂದು ಶಿಲೆಯ ಮೇಲ್ವಲಯವು ಅಧಿಕ ಉಷ್ಣಾಂಶವನ್ನು ಪಡೆದುಕೊಂಡಾಗ ವಿಕಾಸಗೊಳ್ಳುವುದು, ಆ ಶಿಲೆಯು ತನ್ನ ಉಷ್ಣಾಂಶವನ್ನು ಕಳೆದುಕೊಂಡಾಗ ಸಂಕುಚಿತಗೊಳ್ಳುವುದು, ಇಂಥ ಒಂದು ಪ್ರಕ್ರಿಯೆಗಳು ನಡೀತಾ ಹೋದಂತೆ ಆ ಶಿಲಾ ವಲಯವು ಅಶಕ್ತಗೊಳ್ತಕ್ಕಂಥ ಸಾಧ್ಯ ಇರ್ತಾ ಇದೆ. ಈ ರೀತಿಯಾಗಿ ಇಲ್ಲೇ ನಿರಂತರವಾಗಿ ಒಂದು ಪ್ರಕ್ರಿಯೆ ನಡೆಯೋದ್ರಿಂದ ಶಿಲೆಗಳು ಮುಂದೊಂದು ದಿವಸ ಅದು ಒಡೆದು ಚೂರಾಗ್ತಕ್ಕಂಥ ಸಾಧ್ಯ ಇಲ್ಲೇ ಉಂಟಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇದನ್ನೇ ನಾವು ಉಷ್ಣಾಂಶವು ಭೌತಿಕ ಶಿಥಿಲೀಕರಣಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಕರ್ತೃ ಅಂತ ಇದನ್ನು ನಾವು ಪರಿಗಣಿಸಬೇಕಾಗ್ತಾ ಇದೆ. ಮತ್ತೊಂದು ಹಿಮ ಅಂತಕ್ಕಂಥದ್ದು. ಭೂಮಿಯ ಮೇಲಿನ ಶೀತ ಪ್ರದೇಶಗಳಲ್ಲಿ ರಾತ್ರಿ ವೇಳೆ
ಉಷ್ಣಾಂಶ ಕಡಿಮೆ ಆಗೋದ್ರಿಂದಾಗಿ ಆ ಶಿಲಾ ಬಿರುಕುಗಳಲ್ಲಿರ್ತಕ್ಕಂಥ ನೀರು ಘನೀಭವಿಸಿ ಹಿಮವಾಗಿ ಪರಿವರ್ತನೆಯಾದಾಗ ಆ ಹಿಮದ ಒಂದು ಒತ್ತಡಕ್ಕೆ ಆ ಶಿಲೆಯಲ್ಲಿರ್ತಕ್ಕಂಥ ಬಿರುಕು ವಿಸ್ತಾರಗೊಳ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಒಂದು ಪ್ರಕ್ರಿಯೆ ಸತತವಾಗಿ ಅಥವಾ ನಿರಂತರವಾಗಿ ನಡೀತಾ ಹೋದಂತೆ ಆ ಶಿಲೆಯ ಬಿರುಕು ವಿಸ್ತಾರಗೊಂಡು ಮುಂದೊಂದು ದಿವಸ ಆ ಶಿಲಾ ಬಂಡೆ ತುಂಡಾಗಿ ಹೋಗ್ತಕ್ಕಂಥ ಸಾಧ್ಯತೆ ಇಲ್ಲೇ ಕಂಡುಬರ್ತಾ ಇದೆ. ಈ ರೀತಿಯಲ್ಲಿ ಹಿಮದ ಒತ್ತಡದಿಂದ ಈ ಶಿಲೆಗಳು ಒಡೆದು ಹಾಳಾಗ್ತಕ್ಕಂಥ ಒಂದು ವಿಧಾನ ಇಲ್ಲೇ ಏರ್ಪಡ್ತಾ ಇದೆ. ಇದನ್ನೇ ನಾವು ಹಿಮದಿಂದ ಈ ಭೌತಿಕ ಶಿಥಿಲೀಕರಣ ಈ ರೀತಿಯಲ್ಲಿ ಏರ್ಪಡ್ತಾ ಇದೆ ಅನ್ನುವುದನ್ನು ತಿಳಿಯಬಹುದಾಗಿದೆ. ಅದೇ ರೀತಿಯಾಗಿ ಗಾಳಿ ಅಂತಕ್ಕಂಥದ್ದು, ಗಾಳಿಯು ಕೂಡ ಒಂದು ನೈಸರ್ಗಿಕ ಮಾಧ್ಯಮವಾಗಿದ್ದು ನಿರಂತರವಾಗಿ ಬೀಸ್ತಕ್ಕಂಥ ಗಾಳಿ ಇದು ಎಲ್ಲ ಪ್ರದೇಶದಲ್ಲಿ ತನ್ನ ಕಾರ್ಯವನ್ನು ಇಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಕೈಗೊಳ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನಿರ್ದಿಷ್ಟವಾಗಿ ಶುಷ್ಕ ವಲಯ ಅಂತಕ್ಕಂಥ ಒಂದು ಪ್ರದೇಶ ಅಥವಾ ಮರುಭೂಮಿ ಅಂತಕ್ಕಂಥ ಪ್ರದೇಶದಲ್ಲಿ ಈ ಗಾಳಿಯ ಕಾರ್ಯ ಅತ್ಯಂತ ಪ್ರಧಾನವಾಗಿ ಇಲ್ಲಿ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಮರುಭೂಮಿಯಲ್ಲಿ ಗಾಳಿಯು ಮರಳಿನ ಕಣಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ಮಾರ್ಗದಲ್ಲಿರ್ತಕ್ಕಂಥ ಶಿಲಾ ವಲಯದ ಮೈ ಮೇಲೆ ಆ ಕಣಗಳು ಉಜ್ಜುವಂಥ ಘರ್ಷಿಸುವಂಥ ಇಲ್ಲೇ ಒಂದು ಕಾರ್ಯವನ್ನು ಉಂಟು ಮಾಡ್ತಾ ಇದೆ. ಆ ಶಿಲಾಕಣಗಳ ಘರ್ಷಣೆಯಿಂದ ಉಜ್ಜುವಿಕೆಯಿಂದ ಆ ಶಿಲಾ ಮೇಲ್ವಲಯ ನಾನಾ ರೀತಿಯಲ್ಲಿ ಪರಚುವಿಕೆಯಿಂದ ಗೀಚುವಿಕೆಯಿಂದ ಇಲ್ಲೇ ಅದು ಸವೆದು ಹೋಗ್ತಕ್ಕಂಥದ್ದು. ಆ ಘರ್ಷಣೆಗೊಳಗಾಗಿರ್ತಕ್ಕಂಥ ಆ ಶಿಲಾವಲಯದ ಮೇಲ್ಭಾಗ ಕಣಕಣಗಳ ರೀತಿಯಲ್ಲಿ ಅದು ಸವೆದು ಹೋಗ್ತಕ್ಕಂಥ ರೀತಿಯಲ್ಲಿ ಇಲ್ಲೇ ಕಾರ್ಯ ಏರ್ಪಡ್ತಾ ಇದೆ. ಇದರ ಪರಿಣಾಮವಾಗಿ ಆ ಶುಷ್ಕ ಪ್ರದೇಶದಲ್ಲಿರ್ತಕ್ಕಂಥ ಶಿಲಾಮಯ ಭಾಗವು ಇಲ್ಲೇ ಅದು ನಾನಾ ರೀತಿಯಲ್ಲಿ ಸವೆದು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಇಲ್ಲೇ ಗಾಳಿ ಕಾರಣವಾಗ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ತಿಳಿಯುವಂಥ ಒಂದು ಅಂಶವಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಗುರುತ್ವಾಕರ್ಷಣ ಅಂತಕ್ಕಂಥದ್ದು, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯು ಕೂಡ ಇಲ್ಲಿ ಒಂದು ಪ್ರಮುಖ ಭೌತಿಕ ಶಿಥಿಲೀಕರಣದ ಒಂದು ಕರ್ತೃ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇದೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯು ಬೃಹದಾಕಾರದ ಶಿಲೆಗಳನ್ನು ಇಳಿಜಾರಿಗೆ ಅನುಗುಣವಾಗಿ ಉರುಳುವಂತೆ ಇಲ್ಲಿ ಮಾಡೋದ್ರಿಂದ ಇಲ್ಲಿ ಮಾರ್ಗದುದ್ದಕ್ಕೂ ಸಾಗಿ ಬರ್ತಕ್ಕಂಥ ಶಿಲಾ ಬಂಡೆಗಳು ಒಂದಕ್ಕೊಂದು ತಾಕ್ಲಾಡ್ತಾ ಒಡೆಯುತ್ತಾ ತುಂಡಾಗಿ ತುಣುಕಾಗಿ ಶಿಲಾಚೂರುಗಳಾಗಿ ಹರಳುಗಳಾಗಿ ಹೀಗೆ ನಾನಾ ಶಿಲಾಮಯ ವಸ್ತುಗಳು ಅಲ್ಲೇ ಪ್ರತ್ಯೇಕಗೊಂಡು ಇವತ್ತ ಬೃಹದಾಕಾರದ ಒಂದು ಶಿಲಾ ಬಂಡೆ ಒಡೆದು ಹಾಳಾಗಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲೇ ಏರ್ಪಡ್ತಾ ಇದೆ. ಇದರಿಂದಾಗಿ ಗುರುತ್ವಾಕರ್ಷಣ ಅಂತಕ್ಕಂಥದ್ದು ಒಂದು ಕರ್ತೃ ಭೌತಿಕ ಶಿಥಿಲೀಕರಣದ ಒಂದು ಮಾಧ್ಯಮವಾಗಿ ಇಲ್ಲೇ ಪರಿಗಣಿಸಲಾಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಮುದ್ರದ ಅಲೆಗಳು, ಸಮುದ್ರದ ಆಳದಿಂದ ಅಥವಾ ಒಡಲಾಳದಿಂದ ಸಾಗರ ತೀರದ ಕಡೆಗೆ ಸಾಗಿ ಬರ್ತಕ್ಕಂಥ ಅಲೆಗಳು ನಿರಂತರವಾಗಿ ತೀರದ ಕಡೆಗೆ ಸಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ತೀರದ ಸಮೀಪ ಬಂದಂತೆ ಆ ಅಲೆಯ ಒಂದು ಆಳ ಕಡಿಮೆ ಆಗ್ತಾ ಇದೆ. ಆ ಅಲೆಯು ಸಾಗಿ ಬರುವಂಥ ತೀರ ಪ್ರದೇಶದಲ್ಲಿರ್ತಕ್ಕಂಥ ಮರಳಿನ ಕಣಗಳನ್ನು ಹೊತ್ತೊಯ್ದು ಆ ತೀರ ಪ್ರದೇಶದಲ್ಲಿರ್ತಕ್ಕಂಥ ಶಿಲಾವಲಯದ ಮೇಲೆ ಉಜ್ಜುವುದರಿಂದ ಘರ್ಷಿಸುವುದರಿಂದ ಈ ಒಂದು ಕ್ರಿಯೆ ನಿರಂತರವಾಗಿ ನಡೀತಾ ಹೋದಂತೆ ಆ ತೀರ ಪ್ರದೇಶದಲ್ಲಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಿಲಾಮಯ ಭಾಗವು ನಾನಾ ರೀತಿಯಲ್ಲಿ ಸವೆದು ಹಾಳಾಗ್ತಕ್ಕಂಥದ್ದು, ಕ್ಷಯಿಸಿ ಹೋಗ್ತಕ್ಕಂಥ ಸಾಧ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಇಂಥ ಒಂದು ಸಮುದ್ರದ ಅಲೆಗಳು ಕೂಡ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಂದರೆ ಸಾಗರ ತೀರದ ಅಂಚಿನಲ್ಲಿ ಈ ಸಮುದ್ರದ ಅಲೆಗಳ ಒಂದು ಕಾರ್ಯವು ಒಂದು ಪ್ರಮುಖ ಶಿಥಿಲೀಕರಣದ ಒಂದು ಮಾಧ್ಯಮವಾಗಿ ಇಲ್ಲಿ ಗುರುತಿಸಲಿಕ್ಕೆ ಕಾರಣವಾಗಿರ್ತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಇವತ್ತ ಶಿಥಿಲೀಕರಣ ಅಂತಕ್ಕಂಥದ್ದು ಇಲ್ಲಿ ಉಷ್ಣಾಂಶ, ಹಿಮ, ಗಾಳಿ, ಗುರುತ್ವಾಕರ್ಷಣೆ, ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಅವುಗಳಿಂದ ಆ ಶಿಲೆಗಳು ಹೇಗೆ ಹಾಳಾಗ್ತಾ ಇವೆ ಅಥವಾ ನಶಿಸಿ ಹೋಗ್ತಾ ಇದೆ, ಕ್ಷಯಿಸಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಇಲ್ಲಿ ಅರಿತುಕೊಂಡಿದ್ದಾಗಿದೆ ವಿದ್ಯಾರ್ಥಿಗಳೇ. ಇಂಥ ಶಿಥಿಲೀಕರಣ ಅಂತಕ್ಕಂಥದ್ದು ಇಲ್ಲಿ ಯಾವ ಒಂದು ವಿಧಾನದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು, ಶಿಥಿಲೀಕರಣದ ವಿಧಾನಗಳು ಅಂತಂದರೆ ಯಾವ ರೂಪದಲ್ಲಿ ಶಿಲೆಗಳು ಅದು ವಿಭಜನೆಗೊಳ್ತಾ ಇದೆ, ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ನೋಡಲಾಗಿ ಭೌತಿಕ ಶಿಥಿಲೀಕರಣ ಪ್ರಕ್ರಿಯೆಯು ಹಲವಾರು ರೀತಿಯಲ್ಲಿ ಇಲ್ಲಿ ಏರ್ಪಡೋದನ್ನು ಈ ಕೆಳಗಿನಂತೆ ನಾವು ಹೇಳಬಹುದು. ಒಂದನೇದು ಶಿಲಾ ವಿಭಜನೆಯ ರೀತಿಯಲ್ಲಿ ಭೌತಿಕ ಶಿಥಿಲೀಕರಣ ಏರ್ಪಡ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಶಿಥಿಲೀಕರಣದ ವಿಧಾನ ಅಂತಂದರೆ ಕಣಗಳಾಗಿ ಶಿಲೆಗಳು ವಿಭಜನೆಗೊಳ್ತಕ್ಕಂಥ ಒಂದು ರೀತಿಯಲ್ಲಿ ಆ ಕಾರ್ಯ ಏರ್ಪಡ್ತಾ ಇದೆ.
ಮತ್ತೊಂದು ಪದರು ರೀತಿಯಲ್ಲಿ ಶಿಲೆಗಳು ವಿಭಜನೆಗೊಂಡು ಹಾಳಾಗ್ತಕ್ಕಂಥ ಒಂದು ವಿಧಾನ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಶಿಲಾ ವಿಭಜನೆ ಅಂತಂದರೆ ಉಷ್ಣಾಂಶದ ವ್ಯತ್ಯಾಸದಿಂದಾಗಿ ಶಿಲೆಗಳು ಆಕುಂಚನ ಮತ್ತು ಪ್ರಸರಣ ಹೊಂದತಕ್ಕಂಥ ಪ್ರಕ್ರಿಯೆ ನಿರಂತರವಾಗ್ತಾ ಹೋದಾಗ ಇಲ್ಲಿ ಆ ಶಿಲೆಗಳು ಅಶಕ್ತಗೊಳ್ಳುವುದರಿಂದ ಆ ಶಿಲೆಗಳ ಇಲ್ಲಿ ಮೇಲೆ ಬಿರುಕುಗಳು ಉಂಟಾಗಿ ಆ ಬಿರುಕುಗಳು ಮತ್ತೆ ಕಾಲಾನುನಂತರ ವಿಸ್ತಾರಗೊಳ್ತಾ ಹೋದಂತೆ ಆ ಶಿಲೆಗಳು ತುಂಡಾಗಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಅದನ್ನೇ ನಾವು ಶಿಲಾ ವಿಭಜನೆ, ತುಂಡು ವಿಭಜನೆ ಅನ್ನುವಂಥ ರೀತಿಯಲ್ಲಿ ಕರಿತಾ ಇದ್ದೇವೆ. ಇಂಥ ಒಂದು ವಿಧಾನ ಭೌತಿಕ ಶಿಥಿಲೀಕರಣದ ಒಂದು ವಿಧಾನದಲ್ಲಿ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಕಣ ವಿಭಜನೆ ಅಂತಕ್ಕಂಥದ್ದು, ಶಿಲೆಗಳು ಹಲವಾರು ಬಗೆಯ ಖನಿಜಗಳಿಂದ ಕೂಡಿದ್ದು ಹಾಗೂ ಈ ಖನಿಜಗಳು ವಿಭಿನ್ನ ಪ್ರಮಾಣದ ಶಾಖದಿಂದಾಗಿ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇದರ ಪರಿಣಾಮವಾಗಿ ಶಿಲೆಗಳು ವಿವಿಧ ಖನಿಜಗಳ ಕಣಗಳಾಗಿ ಛಿದ್ರಗೊಳ್ಳುವ ಅಥವಾ ಒಡೆದು ಹೋಗುವಂಥ ಚೂರಾಗುವಿಕೆಯಂಥ ಒಂದು ರೀತಿಯಲ್ಲಿ ಈ ಕಣ ವಿಭಜನೆ ಇಲ್ಲಿ ಏರ್ಪಡ್ತಾ ಇದೆ. ಈ ಒಂದು ವಿಧಾನವು ಭೌತಿಕ ಶಿಥಿಲೀಕರಣದ ವಿಧಾನದಲ್ಲಿ ಗುರುತಿಸಲಾಗ್ತಾ ಇದೆ. ಮತ್ತೊಂದು ಪದರು ವಿಭಜನೆ ಅಂತಕ್ಕಂಥದ್ದು, ಸೂರ್ಯನ ಶಾಖದ ಪರಿಣಾಮವಾಗಿ ಶಿಲೆಯ ಹೊರಮೈ ಭಾಗವು ಇಲ್ಲಿ ಉಷ್ಣಾಂಶವನ್ನು ಪಡೆದುಕೊಳ್ಳೋದು ಮತ್ತು ಉಷ್ಣಾಂಶವನ್ನು ಕಳೆದುಕೊಳ್ತಾ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಜರುಗೋದ್ರಿಂದ ಆ ಶಿಲಾವಲಯದ ಮೇಲ್ಭಾಗ ಅಶಕ್ತಗೊಳ್ತಾ ಇದೆ. ಅಶಕ್ತಗೊಳ್ತಾ ಹೋದಂತೆ ಅಲ್ಲೇ ಶಿಲಾಪದರು ಉಂಟಾಗ್ತಾ ಇದೆ. ಆ ಶಿಲಾಪದರು ಬೀಸುವಂಥ ಗಾಳಿ ಅಥವಾ ಬೀಳುವಂಥ ರಭಸಪೂರಿತವಾಗಿರ್ತಕ್ಕಂಥ ಮಳೆಯ ಒಂದು ಒತ್ತಡಕ್ಕೆ ಆ ಶಿಲಾಪದರು ಆ ಮೂಲ ಶಿಲೆಯಿಂದ ಪ್ರತ್ಯೇಕಗೊಳ್ತಕ್ಕಂಥ ಸಾಧ್ಯತೆಯಲ್ಲೇ ಉಂಟಾಗ್ತಾ ಇದೆ. ಈ ರೀತಿಯಾಗಿ ಶಿಲೆಗಳ ಒಂದು ಪದರಾಗಿ ಅಥವಾ ಕಳಚಿ ಹೋಗುವುದರಿಂದ, ಪದರು ವಿಭಜನೆಗೊಳ್ಳುವುದರಿಂದ ಇಲ್ಲಿ ಶಿಲೆಗಳು ಹಾಳಾಗುವಂಥ ಒಂದು ರೀತಿಯಲ್ಲೇ ಗುರುತಿಸಲ್ಪಡ್ತಾ ಇದೆ. ಇದನ್ನೇ ನಾವು ಪದರು ವಿಭಜನೆ ಅನ್ನುವಂಥ ರೀತಿಯಲ್ಲಿ ಕರಿತಾ ಇದ್ದೇವೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಈ ಶಿಥಿಲೀಕರಣ ಅಂದ್ರೇನು, ಶಿಥಿಲೀಕರಣಕ್ಕೆ ಪೂರಕವಾಗಿರ್ತಕ್ಕಂಥ ಕರ್ತೃಗಳು ಯಾವುವು ಹಾಗೂ ಶಿಥಿಲೀಕರಣದ ವಿಧಾನಗಳು ಯಾವುವು ಅನ್ನುವಂಥ ವಿಚಾರಗಳನ್ನು ಕುರಿತು ಈ ರೀತಿಯಾಗಿ ಇಲ್ಲೇ ಚರ್ಚಿಸಿದ್ದು ಆಗಿದೆ ವಿದ್ಯಾರ್ಥಿಗಳೇ.